ಮಹಾಯುದ್ಧ 2014 ಚುನಾವಣಾ ಪೂರ್ವ ಸಮೀಕ್ಷೆಗೆ ಮತ್ತೆ ಸ್ವಾಗತ. ನಾನು ಮತ್ತೊಂದು ಪ್ರಶ್ನೆ ಎತ್ಕೊಳ್ತೇನೆ. ಆ ಪ್ರಶ್ನೆ ಏನಂತಂದ್ರೆ 2009ರಲ್ಲಿ ತಾವು ಯಾರಿಗೆ ಮತ ಹಾಕಿದ್ದೀರೋ ಅನ್ನೋ ಪ್ರಶ್ನೆ. ಸೊ ಇಲ್ಲಿ ಜನ ಕೂಡ ಈ ಸಮೀಕ್ಷೆಯಲ್ಲಿ ತಮ್ಮ ಉತ್ತರವನ್ನು ನೀಡಿದ್ದಾರೆ. ನಾವು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದೇವೆ ಅಂತ ಹೇಳಿದವರು 40%, ಭಾರತೀಯ ಜನತಾ ಪಕ್ಷಕ್ಕೆ ನಾವು ಓಟನ್ನು ಹಾಕಿದ್ದೀವಿ ಅಂತ ಹೇಳಿದವರು 44% ಜನ, JDSಗೆ ನಾವು ಓಟನ್ನು ಹಾಕಿದವರು 9% ಜನ, ಇತರರು 2%, ನಾವು ಯಾರಿಗೂ ಮತ ಹಾಕಿಲ್ಲ ಅಂತ ಹೇಳಿದವರು 5% ಜನ. ಸೊ ಇನ್ನೊಂದು ಪ್ರಶ್ನೆಯನ್ನು ನಾವು ಇಲ್ಲಿ ಎತ್ಕೊಳ್ಳೋಣ. ಮತ್ತೊಂದು, ನೀವು ಕಾಂಗ್ರೆಸ್ಗೆ ಮತ ಹಾಕಿದ್ದಕ್ಕೆ ಪಶ್ಚಾತ್ತಾಪ ಇದೆಯಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ವಿ. ಸೊ ಅದಕ್ಕೆ ಹೌದು ಪಶ್ಚಾತ್ತಾಪ ಆಗಿದೆ ಅಂತ ಹೇಳಿದವರು 11% ಜನ, ಸಂತೃಪ್ತಿ ಆಗಿದೆ ಮತ್ತೆ ಮತ ಹಾಕ್ತೇನೆ ಅಂತ ಹೇಳಿದವರು 89% ಜನ, ಪಶ್ಚಾತ್ತಾಪ ಇದೆ ಆದರೂ ಮತ ಹಾಕುತ್ತೇನೆ ಅಂತ ಹೇಳಿದವರು ಯಾರೂ ಇಲ್ಲ, 0. ಇಲ್ಲಿ ಒಂದು ಗಮನಿಸುವಂಥದ್ದು, ಕಾಂಗ್ರೆಸ್ಗೆ ಮತ ಹಾಕಿ ಪಶ್ಚಾತ್ತಾಪ ಆಗಿದೆ ಅಂತ ಹೇಳಿದವರು 11% ಜನ. 8ನೇ ಪ್ರಶ್ನೆಯನ್ನು ಮುಂದೆ ನೋಡೋದಾದರೆ, ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು? ಈ ಪ್ರಶ್ನೆಯನ್ನ C4 ಸುವರ್ಣ ನ್ಯೂಸ್ ಜನರನ್ನ ಕೇಳಿತ್ತು. ತುಂಬಾ ಭ್ರಷ್ಟ ನಾಯಕರು ಕೇಳಿದ್ದು ಪಶ್ಚಾತ್ತಾಪ ಆಗಿದೆ ಅಂತ ಹೇಳಿದವರನ್ನ. ಸೊ ಕಾಂಗ್ರೆಸ್ ಸರ್ಕಾರ ಪಟ್ಟಿದೀವಿ ಅಂತ ಹೇಳಿದ 11% ಜನಗಳ ಪೈಕಿ ಇಷ್ಟು % ಜನ ಈ ತರ ಹೇಳಿದ್ರು. ಪಶ್ಚಾತ್ತಾಪ ಆದವರನ್ನ ಕೇಳಿದಾಗ ತುಂಬಾ ಭ್ರಷ್ಟ ನಾಯಕರು ಇರೋದು ತುಂಬಾ ಭ್ರಷ್ಟ ನಾಯಕರು ಇರೋದು ಯಾವುದು ಅನ್ನೋಂಥ ಪ್ರಶ್ನೆಗೆ 27% ಜನ ತುಂಬಾ ಭ್ರಷ್ಟರು ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣ ಇದೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿದವರು 32% ಜನ, ಭರವಸೆಗಳನ್ನ ಈಡೇರಿಸದಿರೋದು ಅನ್ನುವಂಥ ಪ್ರಶ್ನೆಗೆ 42% ಜನ ಹೇಳಿದ್ದಾರೆ ಹೌದು ಭರವಸೆ ಈಡೇರಿಲ್ಲ ಅಂತ ಮಾತನ್ನು ಇಲ್ಲಿ ಬಂದಿರತಕ್ಕಂಥದ್ದು. ರೇಷ್ಮೆ ಅವರೇ, 11% ಜನಕ್ಕೆ ಕಾಂಗ್ರೆಸ್ಗೆ ಮತ ಹಾಕಿದ್ರಿಂದ ಪಶ್ಚಾತ್ತಾಪ ಆಗಿದೆ. ವಿಲ್ ಇಟ್ ಬಿ ಡಿಸೈಡಿಂಗ್? ಅದು ಒಂಥರ ಕಾಂಗ್ರೆಸ್ ಕಾರ್ಯಕರ್ತರ ಮೂಡ್ ಕೂಡ ಹಾಗೆ ಇದೆ. ಅನೇಕ ಸಾರಿ ವಿಚಾರಿಸಿದಾಗಲೆಲ್ಲ ಇದು ನಮ್ಮ ಸರ್ಕಾರ ಅಂತ ಇನ್ನೂ ಅನಿಸಿಲ್ಲ, ಈ ಮೊಮೆಂಟಮ್ ಸಾಲದು, ಯಾರು ಸಿದ್ದರಾಮಯ್ಯನವ್ರ ಬಗ್ಗೆ ಭ್ರಷ್ಟಾಚಾರ ದುರಾಡಳಿತ ಆರೋಪ ಯಾರೂ ಮಾಡಲ್ಲ, ಆದರೂ ಯಾಕೋ ಅಲ್ಲ ಇದು ನಮ್ಮ ಸರ್ಕಾರ ಬಂದಿದೆ. ಒಂದು ನಿಮಿಷ, ಇದು 2009ರದ್ದು ಸ್ಥಳೀಯ ಚುನಾವಣೆದು ನಂತರ ಇದೆ. ಅಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ ಹಾಕಿದವ್ರ ಬಗ್ಗೆ ನಂತರ ಮಾತಾಡ್ತೀವಿ. 2009ನಲ್ಲಿ ಮತ ಹಾಕಿದವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ 11% ಜನ. ಇವೆಲ್ಲ ಪ್ರಶ್ನೆಗಳಿಗೆ ಒಂದು ಭಾಳ ಮುಖ್ಯವಾದ ಕಾರಣ ಏನು ಅಂತಂದರೆ, ಇಲ್ಲಿ ಕರ್ನಾಟಕದ ಮತದಾರ ಕೊಡ್ತಾ ಇರೋ ಉತ್ತರ, ಅವರು ಭ್ರಷ್ಟಾಚಾರ ಜಾಸ್ತಿ ಆಗಿತ್ತಾ UPA ಸರ್ಕಾರದಲ್ಲಿ, ಅದ್ರ ಬಗ್ಗೆ 50% ಮಾತ್ರ ಹೌದು ಅಂತ ಹೇಳ್ತಾರೆ. ಉಳಿದವ್ರ ಅನುಮಾನ ಅದು ಕೆಟ್ಟ ಸರ್ಕಾರವ ಅಂತ ಕೇಳಿದಾಗ ಕೂಡ ಅಷ್ಟೇ 50% ಇದೆ. ಯಾಕೆ ಹೀಗಾಯಿತು ಅಂತಂದರೆ, ಆ UPA ಸರ್ಕಾರ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿನ ಪವರ್ ಸ್ಟ್ರಕ್ಚರ್ ಮತ್ತು ಪವರ್ ಶೇರಿಂಗ್ ಅರೇಂಜ್ಮೆಂಟ್, ಅಲ್ಲಿನ ರಾಜಕೀಯ ವ್ಯವಸ್ಥೆ ಮತ್ತು ಅಧಿಕಾರ ಹಂಚಿಕೆಯ ಸ್ವರೂಪ ಏನಿತ್ತು, ಅಲ್ಲಿ ಹೆಂಗೆ ಪದವಿ ಪ್ರಧಾನಿಗೆ ಪವರ್ ಸೋನಿಯಾಗೆ, ಕರೆಕ್ಟ್. ಅಂದರೆ ಸಾಧನೆಯ ಶ್ರೇಯಸ್ಸು ಸೋನಿಯಾಗೆ, ಎಲ್ಲ ಹಗರಣಗಳ ಶಾಪ ಪ್ರಧಾನಿಗೆ. ನಿಮ್ಮ ಪ್ರಕಾರ ಪಶ್ಚಾತ್ತಾಪ ಪಡಲಿಕ್ಕೆ ಕಾರಣಗಳಿದ್ದು? ಹೌದು. ಮತದಾರರ ದೃಷ್ಟಿಯಲ್ಲಿ ಒಂದು ದೊಡ್ಡ ಸಂದಿಗ್ಧ ಏನು ಕಾಡ್ತಾ ಇದೆ ಅಂತ ನಿಮ್ಮ ಸರ್ವೇನವ್ರು ಕೂಡ ಕೇಳಬೇಕಾಗಿತ್ತು. ಪ್ರಾಮಾಣಿಕ ಪ್ರಧಾನಿ, ಭ್ರಷ್ಟ ಸರ್ಕಾರ, ಇದೆಂಥ ಅರೇಂಜ್ಮೆಂಟ್ ಇದು? ಈ ಕ್ಷಣದಲ್ಲೂ ಕೂಡ ಆ ಪ್ರಧಾನಮಂತ್ರಿ ಬಗ್ಗೆ ನೇರವಾಗಿ ಇವರು ಭ್ರಷ್ಟರು ಅಥವಾ ಭ್ರಷ್ಟಾಚಾರಕ್ಕೆ ಇವರೇ ಕಾರಣ ಅಂತ ಯಾರು ಹೇಳ್ತಾರೆ? ವಿರೋಧ ಪಕ್ಷವರು ಹೇಳಿಲ್ಲ ಅದನ್ನ. ಅಭೂತಪೂರ್ವವಾದ ಭ್ರಷ್ಟಾಚಾರ ಹಗರಣಗಳು ಸ್ಫೋಟಿಸಿರೋದು ಇದೇ ಪ್ರಧಾನಿ. ಸೇಮ್ ಕ್ವಶನ್. ಒಂದು ನಿಮಿಷ ರವಿ ಅವರು ಮಾತಾಡ್ಲಿಕ್ಕೆ ಮುಂಚೆ 11% ವಿಲ್ ಇಟ್ ಬಿ ಡಿಸೈಡಿಂಗ್? ಇಲ್ಲ, ಇವರು ರೇಷ್ಮೆ ಹೇಳಿದ್ದಕ್ಕೆ ಹೇಳ್ತೀನಿ. ಏನು ಅಂತಂದರೆ, ಪ್ರಾಮಾಣಿಕ ಪ್ರಧಾನಿ ಹೇಳುವಂಥದ್ದು ಕೂಡ ಇಲ್ಲ ಅಂತ. ಈಗ ಇತ್ತೋದು UPA ಫಸ್ಟಲ್ಲಿ ಇತ್ತು ಅಂತ, UPA 2ದಲ್ಲಿ ಅವರಿಗೆ ಆ ಥರದ ಒಂದು ಕ್ರೆಡೆನ್ಷಿಯಲ್ ಕೂಡ ಇಲ್ಲ ಅಂತ. ಇದು ಭ್ರಷ್ಟ ಪ್ರಧಾನಿ ಅಂತಲೇ ಇದೆ. ಅವರು ಇನ್ನೂ 3 ಪ್ರಕರಣಗಳಲ್ಲಿ ಅವರು ಇನ್ನೂ ಕೂಡ ಆನ್ಸರ್ ಮಾಡಬೇಕಾಗಿದೆ. CBI ಮುಂದೆ ಬರ್ತೀನಿ ಅಂತ ಹೇಳಿದರು. ಹೌದು. ಇಲ್ಲಿ ನನಗೆ ಭಾಳ ಆಶ್ಚರ್ಯ ಕಾಣ್ತಾ ಇರುವಂಥದ್ದು ಏನು ಅಂತಂದರೆ, 2009ರಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರು ಓಟ್ ಹಾಕಿದ್ದು BJPಗೆ, ಆದರೆ ಇಲ್ಲಿ 40% ಅಷ್ಟು ಜನ ಕಾಂಗ್ರೆಸ್ಸಿಗೆ ಮತ ಹಾಕಿದರು. ಆದರೆ ಇಲ್ಲಿಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಕ್ಕೆ ಕೇವಲ 11 ಜನರಿಗೆ ಅಷ್ಟೇ ಪಶ್ಚಾತ್ತಾಪ ಆಗಿದೆ. ಮತ್ತು ಇನ್ನೊಂದು 2014ರಲ್ಲಿ 89% ಜನ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ. ಇದು ಎಲ್ಲೋ ಬೀಸುವ ಗಾಳಿಯ ದಿಕ್ಕನ್ನು ಸೂಚಿಸುತ್ತಾ ಅಂತ ಇದರಲ್ಲಿ ಸಿಗುತ್ತೆ. ಇಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಜೊತೆಗೆ ಇಲ್ಲಿನ ಅತಿಯಾದ ಜಾತೀಕರಣ ಕೂಡ ತಳಕಾಕೊಂಡ್ಬಿಟ್ಟಿರೋದ್ರಿಂದ ನಮ್ಮ ಜಾತಿ ನಾಯಕರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗಲೆಲ್ಲ ಆಯಾ ಜಾತಿ ನಾಯಕರು ಮತದಾರರೆಲ್ಲ ಅವ್ರ ಪರವಾಗಿ ಧಾವಿಸೋದು, ಧ್ವನಿ ಎತ್ತೋದು. ಅದು KPSC ಭ್ರಷ್ಟಾಚಾರ ಹಗರಣ ಇರಲಿ, ಭೂ ಹಗರಣಗಳಿರಲಿ, ಗಣಿಗಾರಿಕೆ ಹಗರಣ ಇರಲಿ, ಮತ್ತೊಂದಿರಲಿ, ಪ್ರತಿ ಸಂದರ್ಭದಲ್ಲೂ ಕೂಡ ಎಲ್ಲ ಭ್ರಷ್ಟಾಚಾರದ ಆರೋಪಗಳನ್ನು ಈ ಜಾತೀಯತೆಯ ಈ ಅಬ್ಬರ ಏನಿದೆ ಇದೆಲ್ಲ ಹೊಸಗಾಗ್ತಾ ಇದೆ. ಅಲ್ಲ, ಬಟ್ ಇವತ್ತು ನಾವು ಚುನಾವಣಾ ರಾಜಕಾರಣನ ಈ ಜಾತಿ ಕೇಂದ್ರಿತ ಮನಸ್ಸಿಂದ ಮುಕ್ತ ಮಾಡದೇ ಇದ್ರೆ ಆಮ್ ಆದ್ಮಿ ಪಕ್ಷ ಪಾಪ ಅವರು ಎಷ್ಟೇ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸಚಿವ DK ಶಿವಕುಮಾರ್, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತಿನ ಸಮೀಕ್ಷೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗತ್ತೆ. ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಬಹುತೇಕ ಕಡೆಗಳಲ್ಲಿ, ಅದು ಮೈಸೂರು ಭಾಗದಿಂದ ಹಿಡಿದು
ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಜನ ಮೋದಿ ಪರವಾಗಿದ್ದಾರೆ, ಏನು ಹೇಳ್ತೀರಾ? ನೋಡಿ, ನಾನು ವಾಸ್ತವಾಂಶದ ಮೇಲೆ ಪ್ರಾಕ್ಟಿಕಲ್ ರಾಜಕಾರಣ ಮಾಡೋನು. ಹಳ್ಳಿಲಿರ್ಬೋದು, ಸಿಟಿಲಿರ್ಬೋದು, ಎಲ್ಲ ಜನರ ಭಾವನೆ ಕೂಡ ನಮಗೆಲ್ಲ ಅರ್ತಿದ್ದೇವೆ. 20,000 ಜನ ಆಗಲಿ 2,000 ಜನ ಆಗಲಿ ಒಂದು ಅಭಿಪ್ರಾಯವನ್ನ ನೀವು ತೆಗೆದುಕೊಂಡು ಆ ಆಧಾರದ ಮೇಲೆ ಮೋದಿ ಪರ ಅಲೆ ಇದೆ ಇಲ್ಲಾಂದ್ರೆ ಕಾಂಗ್ರೆಸ್ ಪರ ಅಲೆ ಇದೆ ಅಂತ ಹೇಳಲಿಕ್ಕೆ ಇದನ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲೆ ಅಂತ ಹೇಳ್ತಾರಲ್ಲ, ಪ್ರಧಾನಿ ಉತ್ತಮ ಪ್ರಧಾನಿ ಅನ್ನುವಂತ ವಿಚಾರ ಬಂದಾಗ ಹೆಚ್ಚಿನ ಪ್ರಮಾಣ ಜನ ನರೇಂದ್ರ ಮೋದಿ ಪರವಾಗಿ ಓಟ್ ಹಾಕಿದ್ದಾರೆ. ನೋಡಿ, ನಾನು ಈ ಸಮೀಕ್ಷೆ ಆಧಾರನೇ ನಾನು ಒಪ್ಲಿಕ್ಕೆ, ವೈಯಕ್ತಿಕವಾಗಿ ನಾನು ಒಪ್ಲಿಕ್ಕೆ ನಾನು ತಯಾರಿಲ್ಲ. ಅದೇ 2013 ಸಮೀಕ್ಷೆ ಅಂತ ಒಪ್ಪಿದ್ದೀರಿ. ನಾನು ಹೇಳ್ತೀನಿ ಕೇಳಿ, 2013 ಕೂಡ ನನ್ನ ಕ್ಷೇತ್ರದ ಶಿವಕುಮಾರ್ ಅವರೇ, ಒಂದು ವೇಳೆ ನಾವು ಇನ್ನೂ ರಿಸಲ್ಟ್ ಬಂದೇ ಇಲ್ಲ, ರಿಸಲ್ಟ್ ಬಂದೇ ಒಂದು ವೇಳೆ ರಿಸಲ್ಟ್ ಕಾಂಗ್ರೆಸ್ ಪರವಾಗಿ ಬಂದ್ಬಿಟ್ರು ಅದನ್ನು ಒಪ್ಪೋದಿಲ್ಲ ತಾವು? ಒಂದ್ ವೇಳೆ ಬಂತು ಅಂತ ಇಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ. ರಿಸಲ್ಟ್ ನೋಡಿ, ರಿಸಲ್ಟ್ ಬರೋದು ಜನರ ಅಭಿಪ್ರಾಯ. ಅದು ನೀವು ಬರೀ 1% ಜನನೂ ಇಲ್ಲ, 1% ಜನನೂ ಇಲ್ಲದೆ ಒಂದು ವೇಳೆ ಕೇಳ್ಕೊಂಡು ಒಂದು ಕ್ಷೇತ್ರ ಹಿಂಗ್ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು, ನಾನು ಕೇಳ್ತಾ ಇರೋದು ನಮ್ಮ C4 ಸುವರ್ಣ ನ್ಯೂಸ್ ಸಮೀಕ್ಷೆಯ ನಿಖರತೆ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೆ. 3 ಸಲ ಸಮೀಕ್ಷೆ ಮಾಡಿದಾಗ ಕೂಡ ನಾವು ಪ್ರೆಡಿಕ್ಟ್ ಮಾಡಿದ್ದು ಆಕ್ಚುಯಲ್ ಫಿಗರ್ಸ್ ಏನು ಬಂತು ಅದಕ್ಕೆ ತುಂಬಾ ಹತ್ರ ಇದ್ವು, ತುಂಬಾ ನಿಖರವಾಗಿದ್ವು. ಹಾಗಾಗಿ ಈ ಸಲನೂ ಹಾಗೆ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ನಾನು ನಿಮ್ಮನ್ನು ಕೇಳ್ತಾ ಇರೋದು, ಒಂದು ವೇಳೆ ನಾವಿನ್ನೂ ರಿಸಲ್ಟ್ ಹಂತಕ್ಕೆ ಬಂದಿಲ್ಲ, ಸಕ್ಸಸ್ ಆಗಿರ್ಬೋದು. ಅಲ್ಲ, ನೀವು ಸಕ್ಸಸ್ ಆಗಿರ್ಬೋದು. ಈಗ ನಮ್ಮ ಹೋದ್ ಸತಿ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ನೀವು ಹೇಳಿರ್ಬೋದು, 120 ಸೀಟ್ ಬರ್ತದೆ ಅಂತ ಹೇಳಿರ್ಬೋದು. ಆದ್ರೂ ಕೂಡ ಬಂದಿದ್ರು ಕೂಡ ನಾನು ಇವತ್ತು ಆ ಆಧಾರದ ಮೇಲೆ ನೀವು ಅಭಿಪ್ರಾಯಕ್ಕೆ, ನನ್ನಂತವನು ಅದು ಅಭಿಪ್ರಾಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ನಡೆಸಂತ ಯಾವ ಪಕ್ಷಗಳು ಕೂಡ ಆ ರೀತಿ ಈ ಅಭಿಪ್ರಾಯದ ಮೇಲೆ ನಾವು ಇಂಥವರೇ ಬರ್ತಾರೆ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಅಂದ್ರೆ 22,000 ಸ್ಯಾಂಪಲ್ಗಳನ್ನ, ಅಲ್ಲ ಡಿ ಶಿವಕುಮಾರ್ ಅವರೇ, ಅನ್ನ ಬೆಂದಿದೆ ಅಂತ ಹೇಳಲಿಕ್ಕೆ 6 ಕೋಟಿ ಜನರು ಅಭಿಪ್ರಾಯ ಹೇಳ್ಬೇಕಂತಿದ್ಯಾ? 6 ಕೋಟಿ ಅಂತ ಅಲ್ಲ, ದಿಸ್ ನಂಬರ್ ಇಸ್ ವೆರಿ ಲೆಸ್. ಈ ನಂಬರು ಸ್ಯಾಂಪಲ್ ಸರ್ವೆ, ನಾನು ಸರ್ವೆ ಮಾಡಿಸ್ತಾ ಇದ್ದೀನಿ. ಈಗ ನಾವುಗಳನ್ನು ಇನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಟಿದ್ದೀವಿ. ನಾವು ನನ್ನ ಕ್ಷೇತ್ರದ ನಾನೇ ಸರ್ವೆ ಮಾಡಿಸಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಾನು ಸರ್ವೆ ಮಾಡಿದ್ದೀನಿ. ನನಗೆ ಗೊತ್ತಿದೆ ಈ ಸರ್ವೆಗಳಲ್ಲಿ ಯಾವ ರೀತಿ ಬರ್ತದೆ, ಏನು ಬರ್ತದೆ ಅಂತೇಳಿ. ಬಹಳ ದೊಡ್ಡ ಸ್ಯಾಂಪಲ್ಗಳು ಮಾಡಿದ್ರೆ ಅಟ್ಲೀಸ್ಟ್ ಒಂದೊಂದು ಕ್ಷೇತ್ರದಲ್ಲಿ ಒಂದು 5,000 ಸ್ಯಾಂಪಲ್ಸ್ ಆಗಿತ್ತು ಅಂತಂದ್ರೆ ನಾನು ಒಪ್ಕೊಳ್ತಿದ್ದೆ. ಒಂದು ಕ್ಷೇತ್ರದಲ್ಲಿ ನೀವು ಒಂದು 200, 300, 500 ಸ್ಯಾಂಪಲ್ಗಳು ಮಾಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಆಧಾರಕ್ಕೆ ಶಿವಕುಮಾರ್ ಅವರೇ, ಒಂದು ನಿಮಿಷ, ವಿಶ್ವೇಶ್ವರ ಭಟ್ ಅವರನ್ನ ಮಾತು ಕೇಳ್ತಾರೆ. ಶಿವಕುಮಾರ್ ಅವರೇ, ರಾಷ್ಟ್ರೀಯ ಮಟ್ಟದಲ್ಲಿ ನಮಸ್ಕಾರ, ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಸರ್ವೆ ಮಾಡಿದಾಗಲೂ ಕೂಡ ಸ್ಯಾಂಪಲ್ಸ್ ಅನ್ನ ತಗೊಳ್ಳುವಂಥದ್ದು ಒಂದು 3,000 ಅಥವಾ 4,000. ಈ 4,000 ಜನರ ಸಂದರ್ಶನ ಮಾಡಿ ಇಡೀ ದೇಶದ ಮೂಡನ್ನ ಅಳೆಯುವಂತ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. ಅದು ಯಶಸ್ವಿಯೂ ಕೂಡ ಆಗಿದೆ. ನಾನು ಇಲ್ಲಿ ನಿಮಗೆ ಒಂದೇ ಒಂದು ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. 2012 ಡಿಸೆಂಬರ್ದಲ್ಲಿ ನಾವು ಮುಂದಿನ ವಿಧಾನಸಭಾ ಚುನಾವಣೆ ಅಂದ್ರೆ 2013 ನಡೆದಂತ, ಹಿಂದಿನ ವರ್ಷ ನಡೆದಂತ ವಿಧಾನಸಭಾ ಚುನಾವಣೆಯ ಸರ್ವೆಯನ್ನ ಮಾಡಿದ್ವಿ. ಡಿಸೆಂಬರ್ 9ನೇ ತಾರೀಕಿಗೆ ಮಾಡಿದ್ವಿ. ಚುನಾವಣೆ ನಡೆಯೋದಕ್ಕಿಂತ ಸುಮಾರು ಒಂದು 5 ತಿಂಗಳ ಪೂರ್ವದಲ್ಲಿ. ಆಗ ನಾವು ಕಾಂಗ್ರೆಸ್ಗೆ 127 ಸ್ಥಾನ ಬರುತ್ತೆ ಅಂತೇಳಿ ಹೇಳಿದ್ವಿ. ನಂತರ ಕೊನೆಗೆ 5 ತಿಂಗಳ ನಂತರ ನಡೆದಂಥ ಚುನಾವಣೆಯಲ್ಲಿ 121 ಸ್ಥಾನ ಬಂತು ಅಂತ. ಅಂದ್ರೆ ನಾವು ಅದಾದ ನಂತರ 2 ಸರ್ವೆ ಮಾಡಿದಾಗಲೂ ಕೂಡ ನಮ್ಮ ಸರ್ವೆಯ ರಿಸಲ್ಟ್ ನಿಖರವಾಗಿತ್ತು ಅಂತ. ಈಗ ಪ್ರಾಯಶಃ ನೀವು ಇಡೀ ಕಾರ್ಯಕ್ರಮವನ್ನು ನೋಡಿದ್ರೆ ಕೊನೆಯಲ್ಲಿ ನೀವು ಕಾಂಗ್ರೆಸ್ಸಿಗೆ ಸಿಗಬಹುದಾದಂತಹ ಸ್ಥಾನಗಳನ್ನು ನೋಡಿದ್ರೆ ಪ್ರಾಯಶಃ ನಿಮ್ಮ ಅಭಿಪ್ರಾಯವನ್ನ ಬದಲಿಸ್ಕೊಳ್ತೀರಿ ಅಂತ ನಾನು ಅನ್ಕೊಂಡಿದ್ದೆ. ಮುಂದೆ ಅದು ಇಲ್ಲ, ನಾನು ಹೇಳ್ತೀನಲ್ಲ, ನೀವು ನನಗೆ 20 ಸೀಟ್ ಬರ್ತದೆ ಅಂತ ನೀವು ಹೇಳಿದ್ರು ಕೂಡ, ನಾನು ವೈಯಕ್ತಿಕ ಕಾಂಗ್ರೆಸ್ ಪಕ್ಷಕ್ಕೆ 20 ಸೀಟ್ ಬರ್ತದೆ ಅಂತ ಅಂದ್ರೂ ಕೂಡ ನನಗೆ ಈ ಸ್ಯಾಂಪಲ್ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆಯ್ತು ಶಿವಕುಮಾರ್ ಅವರೇ, ಹಾಗಿದ್ರೆ ನಿಮ್ಮ ಸರ್ವೆ ಪ್ರಕಾರ ನಿಮ್ಗೆ ಎಷ್ಟು ಸೀಟ್ ಬರುತ್ತೆ? ನೀವು ಮಾಡಿರೋ ಸರ್, ನಮ್ದು ಬಿಟ್ಬಿಡಿ, ನಿಮ್ಮ ಸಮೀಕ್ಷೆ ಏನು ಹೇಳುತ್ತೆ? ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನಿಮ್ಮ ಸಮೀಕ್ಷೆ ಹೇಳುತ್ತಾ? ಕಾಂಗ್ರೆಸ್ಗೆ 28 ಸ್ಥಾನ ಬರುತ್ತೆ ಅಂತ ನಿಮ್ಮ ಸಮೀಕ್ಷೆ ಹೇಳುತ್ತಾ? ನಮ್ಮ ಸಮೀಕ್ಷೆ ನಮ್ಮ ಕಾರ್ಯಕ್ರಮದ ಮೇಲೆ, ನಮ್ಮ ಜನರದ ಇದ್ರ ಮೇಲೆ ಖಂಡಿತ ನಮಗೆ ನಾವೇನು ಕೆಲಸ ಮಾಡಿದೀವಿ ಅದ್ರ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ. ಸೊ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವು 28 ಸೀಟು ನಾವು ಕಂಟೆಸ್ಟ್ ಮಾಡಿದೀವಿ. 28 ಸೀಟುಗೆ ನಾವು ಗೆಲ್ತೀವಿ. ಕನಿಷ್ಠ ಹೋಗ್ಬೋದು. ಇನ್ನು 25 ಸಿಟಿ ರವಿ ಅವರು ತಮ್ಮನ್ನ ಒಂದು ಪ್ರಶ್ನೆ ಕೇಳಲಿಕ್ಕಿದ್ದಾರೆ. ಈಗ ಇವ್ರ ಕಾರ್ಯಕ್ರಮನ ಆಧರಿಸಿಯೇ ಚುನಾವಣೆ ನಡೆಯುತ್ತೆ ಅಂತಲೇ ಒಂದು ವೇಳೆ ಅನ್ಕೊಳ್ಳೋಣ.
ನಮ್ಮ ರಾಜ್ಯದ ವೈಫಲ್ಯಗಳನ್ನು BJP ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಟುಕೊಂಡು ಇವರು ಚುನಾವಣೆಯಲ್ಲಿ ಮತ ಕೇಳಿದ್ರು, ಜನ ನಮಗೆ ಶಿಕ್ಷೆ ಕೊಟ್ಟರು, ನಮ್ಮನ್ನು ಅಧಿಕಾರದಿಂದ ಹೊರಗೆ ಕಳಿಸಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರು. ಅದರ 100 ಪಟ್ಟು ವೈಫಲ್ಯ ಮಾಡಿರ್ತಕ್ಕಂಥ ಕೇಂದ್ರದ ಹಗರಣಗಳು, ಕೇಂದ್ರದ ವೈಫಲ್ಯಗಳು, ದೇಶಕ್ಕಾಗಿರೋ ಹಾನಿ ಚರ್ಚೆ ಆಗಬೇಕೋ ಬೇಡವಾ? ಚರ್ಚೆ ಆಗಿ ಅದೇ ಮನಸ್ಥಿತಿನಲ್ಲಿ ಮತದಾರ ವೋಟ್ ಹಾಕಿದರೆ ಕೇಂದ್ರಕ್ಕೂ ತಕ್ಕ ಪಾಠ ಕಲಿಸುವಂತ, ಕಾಂಗ್ರೆಸ್ಸಿಗೂ ತಕ್ಕ ಪಾಠ ಕಲಿಸುವಂತ ವ್ಯವಸ್ಥೆ ಕರ್ನಾಟಕದ ಮತದಾರ ಮಾಡ್ತಾನೋ ಇಲ್ವೋ? ಇವರು ಯಾವ ಆಧಾರದಲ್ಲಿ ಈಗ BJP ಸರ್ಕಾರದ ಬಗ್ಗೆ ಇವರು ಆರೋಪಗಳನ್ನು ಮಾಡಿದ್ರು, ವೈಫಲ್ಯಗಳನ್ನು ನಾನು ಒಪ್ಕೋತೀನಿ, ನಮಗೆ ಶಿಕ್ಷಣ ಕೊಟ್ಟಿದ್ದಾರೆ, ನಮ್ಮ ತಪ್ಪಾಗಿದೆ. ನಿಮ್ಮ ಮಾತಿನಲ್ಲಿ ಒಂದು ಒಳಾರ್ಥ ಇದೆ, ಅದನ್ನ ನಾನು ನಿಮಗೆ ಹೇಳಬೇಕಾಗತ್ತೆ. ಹಾಗಿದ್ರೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತಗಳು ಬಂದರೆ ಅದು ಕಾಂಗ್ರೆಸ್ ವಿರುದ್ಧದ ನೆಗೆಟಿವ್ ಮತಗಳೇ ಹೊರತು ಮೋದಿಯವರನ್ನ ಪ್ರೀತಿಸಿದಂಥ ಮತಗಳು ಅಲ್ವೇನೋ ಅನ್ನೋ ಥರದ ಅರ್ಥ ನಿಮ್ಮ ಮಾತಿನಿಂದ ಬರ್ತಾ ಇದೆ. ಶಿವಕುಮಾರ್ ಅವರು ಅದನ್ನು ಹೇಗೆ ಹೇಳಿದ್ರು ಕಾಂಗ್ರೆಸ್ ವಿರುದ್ಧ ಬರುವಂಥ BJPಗೆ ಬರುವಂಥ ಮತಗಳು ಮೋದಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಮತಗಳೇ. ಹಂಗಾದ್ರೆ ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಕೊಂಡಂಥ ಮತಗಳೇ ಸಿದ್ದರಾಮಯ್ಯನವ್ರನ್ನ ಅಧಿಕಾರಕ್ಕೆ ತಂತು. ನಿಮಗೆ ಅದ್ರಲ್ಲಿ ನಿಮ್ಮ BJPಯ ವೈಫಲ್ಯಗಳು ಕಾರಣ ಇರ್ಬೋದು, ನಾನು ಒಪ್ಕೋತೀನಲ್ಲ. ನಮ್ಮಲ್ಲಿ ಒಳಜಗಳ ಆಗದೆ ಇದ್ರೆ, ಕೆಲವು ವಿವಾದಗಳ ಸುಳಿಗೆ ಸಿಗಾಕೊಳ್ಳದೆ ಈಗ ನೀವು ಶಿವಕುಮಾರ್ ಅವರೇ, ರವಿ ಅವರು ಹೇಳಿದ ಮಾತಿಗೆ ಪ್ರತಿಕ್ರಿಯೆ ಹೇಳಿ. ನೋಡಿ, ರವಿ ಅವರು ಹೇಳಿದ ವಾದ ನಾನು ಇಲ್ಲೇನು ಒಪ್ಪಲಿಕ್ಕೆ ನಾನು ತಯಾರಿಲ್ಲ. ನಂಬರ್ 1, ರಾಷ್ಟ್ರದ ಚುನಾವಣೆ ಬೇರೆ, ರಾಜ್ಯದ ಚುನಾವಣೆ ಬೇರೆ. ನಂಬರ್ 2, ಆದರೆ ಇಲ್ಲಿ ಏನಿದೆ ಅಂತಂದ್ರೆ ರಾಷ್ಟ್ರ ಸರ್ಕಾರ ಬಹುಶಃ ಆ ಸರ್ಕಾರದ ಅನೇಕ ಸಾಧನೆಗಳು, ಮಾಡ್ಕೊಂಡು ಬಂದಂಥ ಕೆಲಸಗಳು, ತೆಗೆದುಕೊಂಡಂಥ ಕ್ರಮ, ಇವೆಲ್ಲ ಜನ ಖಂಡಿತ ನೋಡ್ತಾರೆ. ಪ್ರತಿಯೊಬ್ಬರು ಕೂಡ ಈ ರಾಷ್ಟ್ರದಲ್ಲಿ ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಅಂತೇಳಿ. ಶಿವಕುಮಾರ್ ಅವರೇ, ನಾವು ಮುಂದುವರಲಿಕ್ಕೆ ಮುಂಚೆ ತಾವು ರಾಜ್ಯ ಚುನಾವಣೆ ಬೇರೆ, ರಾಷ್ಟ್ರದ ಚುನಾವಣೆ ಬೇರೆ ಅಂತ ಹೇಳಿದಿರಿ. ನಾವು ಮುಂದಿನ 3 ಪ್ರಶ್ನೆಗಳು ರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಿರುವಂಥವಾಗಿವೆ. ಆ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದು ಮತ್ತೆ ನಾನು ತಮ್ಮನ್ನು ಮಾತಾಡಿಸ್ತೀನಿ. ಮುಂದಿನ ಪ್ರಶ್ನೆಗಳ ಕಡೆ ನಾವು ಒಂದು ಸಲ ಕಣ್ಣು ಹಾಯಿಸ್ಬೋದು. ನಾನಾಗಲೇ ಹೇಳಿದೆ, ರಾಜ್ಯ ಸರ್ಕಾರದ ಬಗ್ಗೆ ಕೇಳಿದಂಥ ಪ್ರಶ್ನೆಗಳು, ಕಳೆದ ಅಸೆಂಬ್ಲಿ ಚುನಾವಣೆ ಬಗ್ಗೆ ಕೇಳಿದಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, 2013ರಲ್ಲಿ ನಡೆದ ಮುಂದಿನ ಒಂದು ಪ್ರಶ್ನೆ ಜಂಪ್ ಆಗಿದೆ. 2013ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಿದ್ರಿ ಅಂತ ನಾವು ಕೇಳಿದ್ವಿ. ಅದರ ನಂತರದ ಪ್ರಶ್ನೆ, ಒಂದು ವೇಳೆ ನೀವು ಕಾಂಗ್ರೆಸ್ಸಿಗೆ ಮತ ಹಾಕಿದರೆ 2014ರಲ್ಲಿ ಯಾರಿಗೆ ಮತ ಹಾಕ್ತೀರಿ ಅನ್ನೋದು. ಕಾಂಗ್ರೆಸ್ಸಿಗೆ 13, BJPಗೆ ಮತ ಅಂತ ಬರ್ತಿದೆ. ಇಲ್ಲಿ ಏನೋ ಒಂದಿಷ್ಟು ತಪ್ಪುಗಳಾಗಿವೆ ನಮ್ಮ ಇಲ್ಲ ಕಾಂಗ್ರೆಸ್ಸಿನ ಮತಗಳಿಗೆ ಕೇಳಿರೋದು. ಬಹುಶಃ ಇಲ್ಲಿ ಪ್ರಶ್ನೆ ತಪ್ಪಾಗಿದೆ. ನಾನು ಹೇಳಿಬಿಡ್ತೇನೆ, ಪ್ರಶ್ನೆ ಮತ್ತು ಉತ್ತರ ಇದು ಬೇಡ. ನಾನು ಹೇಳಿಬಿಡ್ತೇನೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಿದ್ರಿ ಅಂತ ಕೇಳಿದ್ದೆ. 23% ಜನ BJPಗೆ ಅಂದಿದ್ದರು, ಕಾಂಗ್ರೆಸ್ಗೆ ಅಂತ 38% ಜನ ಹೇಳಿದರು, JDS 17, KJP 10, ಇತರೆ 12 ಅಂತ ಇತ್ತು. ಅದಾದ ನಂತರ ನಮ್ಮ ಇನ್ನೊಂದು ಪ್ರಶ್ನೆ ಇದ್ದಿದ್ದು, ಒಂದು ವೇಳೆ ನೀವು ಕಾಂಗ್ರೆಸ್ಸಿಗೆ ಮತ ಹಾಕಿದರೆ ಯಾಕೆ ಮತ ಹಾಕಿದ್ರಿ ಅಂಥೇಳಿ. ಅಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದ ಒಂದು ಅಂಶ ಇದೆ. ಅಭ್ಯರ್ಥಿಯ ಧರ್ಮ, ಜಾತಿ, ಸಮುದಾಯವನ್ನು ನೋಡಿ ನಾನು ಮತ ಹಾಕಿದ್ದೆ ಅಂತ ಹೇಳಿದವರು 35% ಜನ. ಕಾಂಗ್ರೆಸ್ಸಿನಿಂದ ಉತ್ತಮ ಆಡಳಿತ ಸಿಗಬಹುದು ಅನ್ನೋ ಭರವಸೆಯ ಮೇಲೆ ಮತ ಹಾಕಿದ್ದು 54%. ಬೇರೆ ಇನ್ಯಾವುದೋ ಕಾರಣಗಳಿಗೆ ಮತ ಹಾಕಿದವರು 11%. ಇದಾದ ನಂತರ ನಾವು ಕೇಳಿದ ಇನ್ನೊಂದು ಪ್ರಶ್ನೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಯಿಂದ ನಿಮಗೆ ತೃಪ್ತಿಯಾಗಿದೆಯಾ ಅಂತ. ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಕ್ವೆಶ್ಚನ್ಸ್. ತುಂಬ ತೃಪ್ತಿಯಾಗಿದೆ ಎಂದವರು 34% ಜನ, ಓಕೆ ನಾಟ್ ಬ್ಯಾಡ್, ಸ್ವಲ್ಪ ತೃಪ್ತಿಯಾಗಿದೆ ಎಂದವರು 40% ಜನ, ತೃಪ್ತಿಯಾಗಿಲ್ಲ ಅಂದವರು 26% ಜನ. ಸೊ ನಾವು ರಾಜ್ಯ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಏನೋ ಕಾಂಗ್ರೆಸ್ಸಿನಿಂದ ಉತ್ತಮ ಆಡಳಿತದ ಭರವಸೆ ಇಟ್ಕೊಂಡು ಮತ ಹಾಕಿದವರು 54% ಜನ, ಶಶಿಧರ್ ಭಟ್ ಅವರೇ. ಸ್ವಲ್ಪ ತೃಪ್ತಿಯಾಗಿದೆ ಅಂತ ಹೇಳಿದವರು 40% ಜನ, ತೃಪ್ತಿ ಆಗಿಲ್ಲ ಅಂದವರು 26% ಜನ. ಅಂದರೆ ಕಾಂಗ್ರೆಸ್ಸಿಗೆ ಮತ ಹಾಕಿದವರ ಪೈಕಿಯೇ ರಾಜ್ಯ ಸರ್ಕಾರದ ಸಾಧನೆಯಿಂದ ತೃಪ್ತಿಯಾಗಿಲ್ಲ ಅಂತ ಹೇಳಿರೋರು 26% ಜನ. ವಿಲ್ ಇಟ್ ಗೋ ಅಗೇನ್ಸ್ಟ್ ಕಾಂಗ್ರೆಸ್ ಇನ್ ಲೋಕಸಭಾ ಎಲೆಕ್ಷನ್ಸ್? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನ ಆಗ್ತಾ ಇದೆ ಅನ್ನೋದು ಅದು ಇನ್ನೂ ಸಿಟ್ಟಾಗಿ ಪರಿವರ್ತನೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಈ ಅಂಕಿಅಂಶಗಳು ಕೂಡ ಅದನ್ನೇ ತೋರ್ತಾ, ಅದು ಸಿಟ್ಟಾಗಿ ಪರಿವರ್ತನೆ ಆಗಿಲ್ಲ, ಆದರೆ ನಿರೀಕ್ಷೆ ಮಟ್ಟದಲ್ಲಿ ಮಾಡಿಲ್ಲ ಅನ್ನೋದು. ಕಾಂಗ್ರೆಸ್ ಮತದಾರರ ಪೈಕಿ 26% ಜನಕ್ಕೆ ಇದು ಇಷ್ಟ ಆಗಿಲ್ಲ. ಆದರೆ ಅನಂತ್, ಅದಕ್ಕಿಂತ ಒಂದು ರಾಜ್ಯ ವಿಧಾನಸಭೆಯ ಚುನಾವಣೆ ಮತ್ತು ಕೇಂದ್ರ ಚುನಾವಣೆ ಇರುತ್ತಲ್ಲ, ಅವೆರಡು ಚುನಾವಣೆಯ ನಡುವೆ ಇರುವ ವ್ಯತ್ಯಾಸ ಏನು ಅಂದರೆ, ರಾಜ್ಯ ಸರ್ಕಾರಕ್ಕೆ ಏನು ಬೇಸರ ಆಗುತ್ತೆ, ಏನು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಏನಿದೆ ರಾಜ್ಯದ್ದು, ಅದು ಕೇಂದ್ರ ಚುನಾವಣೆ ಮೇಲೆ ಬೇರೆ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ.
ಈಗ ಇಡೀ ಚುನಾವಣೆ ಇಶ್ಯೂನೇ ಬೇರೆ ಆಗಿದೆ ಇಲ್ಲಿ. ಇಶ್ಯೂನೇ ಬೇರೆ ಆಗುತ್ತೆ. ಆದರೆ ಮಿನಿಮಮ್ ಆಗ್ಬೋದು ಒಂದು 2%, 3%, 5%. ಐ ಡೋಂಟ್ ಥಿಂಕ್ ಮೋರ್ ದೆನ್ 5%. ಸಿದ್ದರಾಮಯ್ಯ ಅವ್ರ ಸಾಧನೆ ಏನಿದೆ? ನೀವು ಮತ್ತೆ ಬಹಳ ಅದ್ಭುತವಾಗಿ ಒಂದು ಪ್ರಶ್ನೆ ಕೇಳಿದಿರಿ, ಜಾತಿ ಆಧಾರದ ಮೇಲೆ. ಸೊ ಬಹುಮಟ್ಟಿಗೆ ಕರ್ನಾಟಕದ 3ನೇ ಪ್ರಬಲ ಜಾತಿಯ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನೆ ಅಂತ ಜನ ವೋಟ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ಆದರೂ ಇನ್ನೊಂದು ಸ್ವಲ್ಪ ಕಾಯೋದಕ್ಕೆ ಸಿದ್ಧ ಇದ್ದಾರೆ. ಇದು ರಾಜ್ಯಕ್ಕೆ ಸಂಬಂಧಪಟ್ಟ ಇದು ಭಾಳ ಕ್ಲಿಯರ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಆದ್ದರಿಂದ ಇದು ಕೇಂದ್ರ ಚುನಾವಣೆಯ ಮೇಲೆ ಮೋದಿ ಪರವಾಗಲಿ ಮೋದಿ ವಿರುದ್ಧ ಆಗಲಿ ರಾಹುಲ್ ಪರವಾಗಿ ಅದು ವರ್ಕೌಟ್ ಆಗಲ್ಲ. ಕರೆಕ್ಟ್. ನಾವು ವೆರಿ ಮಚ್ ಕ್ಲಿಯರ್. ನಾನು ಐ ಆಮ್ ನಾಟ್ ಜಂಪಿಂಗ್ ದ ಗನ್, ಬಟ್ ನೀವು ಆ ಜಾತಿ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಒಂದು ಹೇಳ್ತೀನಿ. 3 ಪ್ರಮುಖ ಜಾತಿಗಳು ಸಮುದಾಯಗಳು ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಾರಾಸಗಟಾಗಿ ಒಂದೊಂದು ಪಕ್ಷದ ಕಡೆ ನಿಲ್ಲೋ ಥರದ ಒಂದು ಸೂಚನೆ ನಮಗೆ ಸಿಕ್ಕಿದೆ. ಅದರ ಡೀಟೇಲ್ಸನ್ನು ಆಮೇಲೆ ಮಾತಾಡ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಇರೋದ್ರಿಂದ ನಾನು ಮತ್ತೆ ತಮ್ಮನ್ನು ಕೇಳ್ತೀನಿ, ರಾಜ್ಯ ಚುನಾವಣೆ ಬೇರೆ ರಾಷ್ಟ್ರ ಚುನಾವಣೆ ಬೇರೆ ಅಂತ ಹೇಳ್ತಿದ್ರಿ. ರಾಜ್ಯ ಸರ್ಕಾರದ ಸಾಧನೆಯ ಬಗ್ಗೆ ತೃಪ್ತಿಯಾಗಿಲ್ಲ ಅಂತ ಕಾಂಗ್ರೆಸ್ ಮತದಾರರು 26% ಜನ ಹೇಳಿದ್ದಾರೆ. ಸೊ ಅದು ಕಾಂಗ್ರೆಸ್ಸಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಫೆಕ್ಟ್ ಮಾಡಬಹುದು, ಮುಳುವಾಗಬಹುದು ಅಂತ ತಮಗನ್ಸಲ್ವಾ? ಆತಂಕ ಇಲ್ವಾ ಶಿವಕುಮಾರ್ ಅವರೇ? ನೋಡಿ, ಒಂದಷ್ಟು ಪರ್ಸೆಂಟೇಜು ಏಕದಮ್ಮನವರು ಭಾಳ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. 5 ತಿಂಗಳಿಗೆ ಸಮಾಧಾನ ತರಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಗ್ರಾಮೀಣ ಪ್ರದೇಶದ ನೀವು ಸರ್ವೆ ಎಷ್ಟು ಜನ ಮಾಡಿದಿರೋ ಏನೋ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಮ್ಮ ಕಡೆ ನಾವು ಯಾವ ಸರ್ವೆ ಮಾಡಿದ್ದೀವಿ ಆ ಪ್ರಕಾರ ಈ ಸರ್ಕಾರ ಏನೆಲ್ಲ ಮಾತು ಕೊಟ್ಟಿತ್ತು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯ ಜನತೆಗೆ ಏನೆಲ್ಲ ಮಾತು ಕೊಟ್ಟಿತ್ತು ಅದನ್ನು ಈಡೇರಿಸಿದೆ. ಒಂದು ಉತ್ತಮವಾದಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕೊಡ್ತಾ ಇದೆ ಅನ್ನೋ ಒಂದು ತೃಪ್ತಿ ರಾಜ್ಯದ ಜನತೆಗೆ ಇದೆ. ಇದರಿಂದ ಈ ಒಂದು ಸಮೀಕ್ಷೆ ಮೇಲೆ ನಾನು ಇದ್ರ ಅಭಿಪ್ರಾಯ ಬರ್ತಿದೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಸಮೀಕ್ಷೆ ನಿಮ್ಮ ಆಧಾರದ ಮೇಲೆ, ಯಾಕೆ ನಿಮ್ದೊಂದು ವಿಚಾರ ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಿ, ನಿಮ್ದೊಂದು ಅಭಿಪ್ರಾಯದ ಮೇಲೆ ನೀವು ಬರ್ತಾ ಇರ್ತೀರಿ. ನಾವೊಂದು ಅಭಿಪ್ರಾಯ ಇಟ್ಕೊಂಡು ನಮಗೆ ಫೀಡ್ಬ್ಯಾಕ್ ಅನ್ನು ನಾವು ಕೊಡ್ತಾ ಇರ್ತೀವಿ. ನಮ್ಗೆ ನಂಬಿಕೆ ಇದೆ, ನಿಮ್ಮ ವಿಚಾರದಲ್ಲಿ ನಿಮ್ಗೆ ನಂಬಿಕೆ ಇದೆ. ಎಸ್, ಅನಂತರ ಶಿವಕುಮಾರ್ ನಮ್ಮ ಜೊತೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಕೂಡ ಸೇರ್ಕೊತಾ ಇದ್ದಾರೆ. ಶೆಟ್ಟರ್ ಅವರೇ, ಕಾರ್ಯಕ್ಕೆ ಸ್ವಾಗತ. ಅಷ್ಟೇ ಅಲ್ಲ, ಇವತ್ತು ಈ ಸರ್ಕಾರಕ್ಕೆ ಕಳೆದ ಬಾರಿ ಏನು ಜನ ವೋಟ್ ಹಾಕಿದ್ರು, ಈಗ ಹೇಳ್ತಾ ಇದ್ದಾರೆ ಈ ಸರ್ಕಾರ ಸ್ವಲ್ಪ ತೃಪ್ತಿಯಾಗಿದೆ ಅಂತ ಹೇಳಿದ್ರು 40% ಇದ್ದಾರೆ, ತುಂಬ ತೃಪ್ತಿಯಾಗಿದೆ ಅಂತ ಹೇಳಿದ್ರು 34% ಜನ. ತಾವೇ ಹೇಳ್ತಾ ಇದ್ರಿ, ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇಲ್ಲ, ಸುಮ್ಮನೆ ಭರವಸೆ ಮಾತುಗಳನ್ನ ಆಡ್ತಾ ಇದೆ, ಒಂದು ರೀತಿ ನಿಸ್ತೇಜ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಒಂದು ಮಾತನ್ನು ಹೇಳ್ತಾ ಬಂದಿದ್ರಿ. ಆದರೆ ಸಂಪೂರ್ಣವಾಗಿ ಈ ಸರ್ಕಾರ ಸಾಧನೆ ತೃಪ್ತಿ ತಂದಿಲ್ಲ ಅಂತ 26% ಜನ ಹೇಳ್ತಾ ಇದ್ದಾರೆ. ಸೊ ಇದನ್ನೇ ನಾವು ಇಟ್ಕೊಂಡು ನೋಡೋದಾದರೆ ಲೋಕಸಭಾ ಚುನಾವಣೆ ಮೇಲೆ ಇದು ಪರಿಣಾಮ ಬೀರುತ್ತಾ? ಡೆಫಿನೆಟ್ ಆಗಲಿ ತಾವೇನೀಗೇನು ಸಮೀಕ್ಷೆ ಹೇಳ್ತಾ ಇದ್ದೀರಿ, ಒಂದು ಜನರ ಅಭಿಪ್ರಾಯ 26% ಈ ಸರ್ಕಾರದ ಬಗ್ಗೆ ಸಾಧನೆ ಬಗ್ಗೆ ತೃಪ್ತಿ ಇಲ್ಲ ಅನ್ನುವಂಥದ್ದು. ನಾವು ಈಗಾಗಲೇ ವಿಧಾನಸಭೆಯಲ್ಲಿ ಹೇಳಿದಂಗೆ ಮತ್ತು ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತೇವೆ ಎಲ್ಲ ಕಡೆ ಒಂದು ಜನರ ಅಭಿಪ್ರಾಯ ಬರ್ತಾ ಇದೆ ಮತ್ತು ನಾವು ಸಹಿತ ಫೀಲ್ಡ್ನಲ್ಲಿ ನೋಡ್ತಾ ಇದ್ದೇವೆ. ಇವತ್ತೇನು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದಾವೆ. ಮತ್ತು ಯಾವುದೇ ಒಂದು ಹೊಸ ಸರ್ಕಾರ ಬಂದಾಗ ಜನರ ನಿರೀಕ್ಷೆ ಭಾಳ ಇರ್ತದೆ, ಆದರೆ ಅದ್ರ ತಕ್ಕಂಥ ಒಂದು ಸ್ಪೀಡ್ ಇರ್ತದೆ. ಯಾವುದೋ ಒಂದು ಹೊಸ ಸರ್ಕಾರ ಬಂದಾಗ ಭಾಳಷ್ಟು ಕೆಲಸ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಇರ್ತದೆ. ಆದರೆ ಕಳೆದ 8-9 ತಿಂಗಳ ಒಂದು ಈ ಸರ್ಕಾರದ ಒಂದು ನಡವಳಿಕೆ ನೋಡಿಬಿಟ್ರೆ, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರ ಒಂದು ಕೆಲಸ ಕಾರ್ಯವೈಖರಿ ನೋಡಿದರೆ ನಿಷ್ಕ್ರಿಯ ಆಗಿಬಿಟ್ಟಿದೆ ಸರ್ಕಾರ, ನಿಷ್ಕ್ರಿಯ. ಬಹುಶಃ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಇವತ್ತೇನು 26% ಅಂತ ನೀವು ಅತೃಪ್ತಿ ಹೇಳಿದ್ರಲ್ಲ, ಅದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿದೆ. ಇದರ ಪರಿಣಾಮ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿಯೂ ಆಗ್ತದೆ. ಡೆಫಿನೆಟ್ ಆಗಿ ಅದ್ರ ಚುನಾವಣೆ ಅದು ನಂಬರ್ಗಳಾಗಿ ಕನ್ವರ್ಟ್ ಆಗತ್ತಾ ಅಂತ ನೋಡಬೇಕು ಶೆಟ್ಟರ್ ಅವರೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತದು. ಪ್ಲೀಸ್ ಶೆಟ್ಟರ್, ನನ್ನೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ಒಂದು, ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯ ಮುಂಬರುವ ಲೋಕಸಭಾ ಚುನಾವಣೆ, ಒಂದು ನಿಮಿಷ ಸರ್, ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಫಲಿತಾಂಶ ಬೀರುತ್ತೆ ಅಂತ ಆದರೆ, ಈಗ ಕೆಲವೇ ತಿಂಗಳುಗಳ ಹಿಂದೆ ತಮ್ಮ ಸರ್ಕಾರದ ವೈಫಲ್ಯ ಇತ್ತಲ್ಲ ಸ್ವಾಮಿ, ಅದು ಪರಿಣಾಮ ಬೀರ್ಬೇಕಲ್ವಾ? ಜನ ಬೇಗ ಬಿಡ್ತಾರೆ ಅಂತ. ಇಷ್ಟು ಬೇಗ 9 ತಿಂಗಳಿಗೆ ಮರ್ತು ಬಿಡ್ತಾರ ಗುರುಗಳೇ? ಒಂದು ನಾನು ಹೇಳ್ತಾ ಇದ್ದೆ, ಅಲ್ಲಲ್ಲ, ನೋಡಿ ಭಟ್ರೆ, ಒಂದು ನಾನು ಹೇಳ್ತಾ ಇದ್ದೀನಿ, ಇವತ್ತು 5 ವರ್ಷದ ಒಂದು ನಮ್ಮ ಸರ್ಕಾರದ ವೈಫಲ್ಯ ಅಂತ ಅನ್ನೋದಿಲ್ಲ, ನಮ್ಮಲ್ಲಿರುವಂಥ ಒಂದು ಗೊಂದಲ ಮತ್ತು ಡಿವಿಷನ್ ಆಫ್ ಫೋರ್ಸ್, ಅದರಿಂದ ನಾವು ಸರ್ಕಾರವನ್ನು ಕಳ್ಕೊಂಡ್ವಿ ಹೊರತು ಮತ್ತು ನಮ್ಮ ವೈಫಲ್ಯ ಅಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಚಟುವಟಿಕೆಗಳು, ಬಹುಶಃ ಇವತ್ತು ಎಲ್ಲಾದರೂ ಜನ ಹೋಗಿ ಮಾತಾಡಿದರೆ ಹೇಳ್ತಾರೆ ಎಷ್ಟು ದೊಡ್ಡ ಕೆಲಸ BJP ಸರ್ಕಾರದಲ್ಲಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ,
ಎಲ್ಲ ನಿರಾಶೆ ಆಗಿದೆ ಅನ್ನುವಂಥದ್ದನ್ನ ಇವತ್ತು ಅಲ್ಲಿ ಕಂಡು ಬರ್ತಾ ಇದೆ. ಅಲ್ಲ, ಅದು ಹೇಗೆ ಸರ್? ಈಗ ನೀವೇ ಹೇಳಿದ್ರಿ ನಿಮ್ಮ ಒಳಗಡೆ ಗೊಂದಲ ಇದೆ. ಒಂದು ಕಡೆ ನಿಮ್ಮ ಗೊಂದಲ ಪರಿಣಾಮ ಬೀರಲ್ಲ, ಅವ್ರ ಸಾಧನೆ ಇಲ್ದಿರೋದು ಪರಿಣಾಮ ಬೀಳುತ್ತೆ. ಅದಕ್ಕೆ ನಮ್ಮ ನೋಡಿ ನಮ್ಮ ಗೊಂದಲದಿಂದ ಪರಿಣಾಮ ಬೀರ್ತಂತ ನಾ ಹೇಳ್ತಾ ಇದ್ದೀನಿ. ನಮ್ಮ ಗೊಂದಲದಿಂದ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಬಿಜೆಪಿಯ ಅನೈತಿಕ ನಡವಳಿಕೆ ಮತ್ತು ಭ್ರಷ್ಟಾಚಾರನೇ ಮತ್ತು ಇದರ ಜೊತೆಗೆ ಬಿಜೆಪಿ ಸರ್ಕಾರ ದುರಾಡಳಿತ ಇವತ್ತು ರಾಷ್ಟ್ರೀಯ ವಿಚಾರಗಳು ಇವತ್ತೇನು ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇವತ್ತು ಯಾರು ಇಲೆಕ್ಟ್ ಆಗ್ತಾರೆ, ಯಾರು ಸಮರ್ಥ ನಾಯಕ ಮತ್ತು ಯಾರು ಇವತ್ತು ಆಲ್ಟರ್ನೇಟಿವ್ ಪಾರ್ಟಿ ಅನ್ನುವಂಥದ್ದು ಜನ ವಿಚಾರ ಮಾಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ನರೇಂದ್ರ ಮೋದಿ ಇವತ್ತು ಎಮರ್ಜ್ ಆಗಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಆಲ್ಟರ್ನೇಟಿವ್ ಪಾರ್ಟಿ ಅನ್ನುವಂಥದ್ದು ಎಮರ್ಜ್ ಆಗಿದೆ. ಇದು ಅಂದ್ರೆ ಶೆಟ್ಟರ್ ಒಂದು ಅನುಮಾನ ಶುರು ಆಗುತ್ತೆ. ನೀವು ಒಡೆದು ಹೋದಂತ ಏನು ಛಿದ್ರವಾದಂತ ಮತಗಳಿದಾವೆ, ಯಡಿಯೂರಪ್ಪ ವಾಪಸ್ ಬಂದಿರತಕ್ಕಂಥದ್ದು ಮೋದಿ ಅಲಿಯೇ, ಅದನ್ನ ನಂಬ್ಕೊಂಡಿದ್ದೀರಾ ಹೊರತು ಆಂಟಿ ಕಾಂಗ್ರೆಸ್ ಅಂದ್ರೆ ಒಂದು ಏನು ಆಂಟಿ ಇನ್ಕಮೆನ್ಸ್ ಇದೆ ಅದು ನಂಬ್ಕೊಂಡಿದ್ದಾರೆ. ಎರಡು ವೈರುಧ್ಯ ಇದೆ. ಒಂದು ಮೋದಿ ಅಲೆಯಲ್ಲಿ ಇದೆಲ್ಲವನ್ನೂ ಕೂಡ ಮರೆತು ಬಿಡ್ತಾರೆ, ನಮ್ಮ ಜಗಳ ಮರಿತಾರೆ, ಹಿಂದಿನ ಒಡೆದು ಹೋದಂತ ಮರಿತಾರೆ. ಬಹುತೇಕ ನರೇಂದ್ರ ಮೋದಿ ಅಲೆಯಲ್ಲಿ ತಾವು ಮುಂದಿನ ಚುನಾವಣೆಗೆ ಹೋಗ್ತಾ ಇದ್ದೀರಿ, ನಿಮ್ಮ ಒಗ್ಗಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತಿಲ್ಲ. ನೋಡಿ, ಒಂದು ಒಗ್ಗಟ್ಟು ಮತ್ತು ನರೇಂದ್ರ ಮೋದಿ ಅವರ ಒಂದು ಸಮರ್ಥ ನಾಯಕತ್ವ ಬೇಕು ಅನ್ನುವಂಥ ಜನಸಾಮಾನ್ಯರ ಒಂದು ಬೇಡಿಕೆ, ಇವೆಲ್ಲ ಕೂಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಜನರ ಭಾವನೆ ಇವತ್ತು ಆಲ್ಟರ್ನೇಟಿವ್ ನ್ಯಾಷನಲ್ ಲೆವೆಲಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನಾಯಕತ್ವವನ್ನು ಇವತ್ತು ನಾವು ಪ್ರಿಫರ್ ಮಾಡಬೇಕು, ಅವ್ರು ಬೆಂಬಲ ಕೊಡಬೇಕು ಅನ್ನುವಂಥ ಭಾವನೆ, ಇದೆಲ್ಲ ಕಾರಣ ಕೂಡಿ ನೆಕ್ಸ್ಟ್ ಚುನಾವಣೆಯಲ್ಲಿ ನಮಗೆ ಅದರ ಒಂದು ಪಾಸಿಟಿವ್ ಆದಂಥದ್ದು ರೆಸ್ಪಾನ್ಸ್. ಶೆಟ್ಟರ್ ಅವರೇ, ತಾವು ನಮ್ಮನ್ನು ಸ್ವಲ್ಪ ತಡವಾಗಿ ಸೇರ್ಕೊಂಡ್ರಿ. ಮೊದಲು ಒಂದೆರಡು ಪ್ರಶ್ನೆಗಳು ಬಂದಿದ್ವು, ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಸಿಕ್ಕಿರುವಂಥ ಉತ್ತರ ಏನಂದರೆ, ಈ ಸಲದ ಚುನಾವಣೆಯಲ್ಲಿ ನಾವು ಪ್ರಧಾನಿ ಅಭ್ಯರ್ಥಿಯನ್ನು ನೋಡಿಕೊಂಡು ಮತ ಹಾಕೋದಿಲ್ಲ, ನಾವು ಪಕ್ಷವನ್ನು ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿಕೊಂಡು ಮತ ಹಾಕ್ತೀವಿ ಅನ್ನೋರ ಸಂಖ್ಯೆ ಜಾಸ್ತಿ ಇದೆ. ಅಂದರೆ ನರೇಂದ್ರ ಮೋದಿಯವರ ಮುಖವನ್ನು ನೋಡಿಕೊಂಡು ನರೇಂದ್ರ ಮೋದಿಯವರ ವರ್ಚಸ್ಸನ್ನು ಒಪ್ಪಿಕೊಂಡು ಮತ ಹಾಕುವವರ ಸಂಖ್ಯೆ ಬೇರೆ ಮತದಾರರಿಗಿಂತ ಕಮ್ಮಿ ಇದೆ ಅನ್ನೋದು ಹೌ ಇಟ್ ಟ್ರಾನ್ಸ್ಲೇಟ್ಸ್ ಇಂಟು ವೋಟ್ಸ್ ಅನ್ನೋದನ್ನ ನಾವು ನೋಡಬೇಕು. ಮತ್ತೆ ನಾನು ತಮ್ಮನ್ನು ಮಾತಾಡ್ತೀನಿ ಶೆಟ್ಟರ್ ಅವರೇ, ಬಹುಶಃ ವಿ ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಇನ್ನೂ ಒಂದು ಪ್ರಶ್ನೆ ಇಲ್ಲಿ ನಾವು ಎತ್ಕೊಳ್ತೀವಿ, ಚರ್ಚೆಯನ್ನು ಮುಂದುವರಿಸ್ತೀನಿ. 2014 ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬದಲಾಗಬೇಕನ್ನುವಂಥ ಪ್ರಶ್ನೆ ಇದೆ. ಸೊ ಮೋಸ್ಟ್ಲಿ ಎರಡು 2014 ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬದಲಾಗಬೇಕಾ, ಇದು ಮಹತ್ವದ ಪ್ರಶ್ನೆ ಇದೆ. ಹೌದು ಅಂತ ಹೇಳಿದವರು 61% ಜನ, ಇಲ್ಲ ಈ ಸರ್ಕಾರ ಮುಂದುವರಿಬೇಕಂತ ಹೇಳಿದವರು 34% ಜನ, ಏನೂ ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರು 5%. ಇದು ಬೆಂಗಳೂರಿನ ಜನ. ಸೊ ಈಗಾಗಲೇ 6 ಪ್ರದೇಶಗಳಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಇದು ಬೆಂಗಳೂರಿನ ಜನರು ನೀಡಿದಂಥ ಒಂದು ಉತ್ತರ. ಬೆಂಗಳೂರಿನ ಜನ ಹೇಳ್ತಾರೆ ಈ ಸರ್ಕಾರ ಬದಲಾಗಬೇಕು ಅಂದರೆ 61% ಜನ. ಮುಂಬೈ ಕರ್ನಾಟಕದಲ್ಲಿ ಈ ಪ್ರಶ್ನೆ ಇಟ್ಟಾಗ ಈ ಸರ್ಕಾರ ಕೇಂದ್ರದ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಬದಲಾಗಬೇಕಂತ ಹೇಳಿದ್ರು 57% ಜನ, ಬದಲಾವಣೆ ಅಗತ್ಯ ಇಲ್ಲ ಅಂತ ಹೇಳಿದ್ರು 39% ಜನ, ನಾವು ಏನನ್ನೂ ಹೇಳೋದು ಅಂತ ಹೇಳಿದ್ರು 4% ಜನ. ಇನ್ನು ಮಧ್ಯ ಕರ್ನಾಟಕಕ್ಕೆ ನಾವು ಹೋದರೆ ಅಲ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರ ಬಂದಿದೆ. ಹೌದು ಈ ಸರ್ಕಾರ ಹೋಗಬೇಕು ಅಂತ ಹೇಳಿದ್ರು 64% ಜನ, ಇಲ್ಲ ಸರ್ಕಾರ ಉಳಿಲಿ ಅಂತ ಹೇಳಿದ್ರು 29% ಜನ, ಹೇಳಕ್ಕೆ ನಮ್ಗೇನೂ ಇಲ್ಲ ಈ ಸರ್ಕಾರ ಇದ್ರಷ್ಟು ಹೋದ್ರಷ್ಟು ಅನ್ನುವಂಥ ಪ್ರಶ್ನೆ ಇದೆ 7% ಜನ. ಇದು ಮಧ್ಯ ಕರ್ನಾಟಕದಲ್ಲಿ ಬಂದಂಥ ಉತ್ತರ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಈ ಪ್ರಶ್ನೆ ಎತ್ತದಾಗ ಬಂದಂಥ ಉತ್ತರ ಮನಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ಹೋಗಬೇಕು ಅಂತ ಹೇಳಿದ್ರು 46% ಜನ, ಇಲ್ಲ ಈ ಸರ್ಕಾರ ಉಳಿಬೇಕಂತ ಹೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಇದೆ, ಮೈಸೂರು ಕರ್ನಾಟಕದಲ್ಲಿ ಮಾತ್ರ ಈ ಸರ್ಕಾರ ಇರಬೇಕಂತ ಹೇಳಿದರೆ ಅದು ಬಹುತೇಕ ಲೋಕಲ್ ಫ್ಯಾಕ್ಟರ್ ಇರ್ಬೋದು, 50% ಜನ ಸರ್ಕಾರದ ಪರವಾಗಿದ್ದಾರೆ, ಏನೂ ಹೇಳೋದಂತ ಹೇಳಿದ್ರು 4% ಜನ. ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಈ ಕ್ವಶನ್ ರೈಸ್ ಆಯಿತು, ಅಲ್ಲೂ ಕೂಡ ಈ ಸಮೀಕ್ಷೆಯಲ್ಲಿ ಉತ್ತರ ಬಂದಿದೆ. ಈ ಸರ್ಕಾರ ಹೋಗ್ಬೇಕಂತ ಹೇಳಿದ್ರು 39% ಜನ, ಇಲ್ಲ ಸರ್ಕಾರ ಇರಬೇಕು ಅಂತ ಹೇಳಿದ್ರು 55%. ಇದು ಕೂಡ ಇಂಟ್ರೆಸ್ಟಿಂಗ್ ಇದೆ. ಮೈಸೂರು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ UPA ಸರ್ಕಾರ ಉಳಿಬೇಕಂತ ಹೇಳಿದ್ದಾರೆ, ಏನೂ ಹೇಳೋದಂತ ಹೇಳಿದ್ರು 6% ಜನ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಸರ್ಕಾರ ಹೋಗ್ಲಿ ಅಂತ ಹೇಳಿದವರು 52% ಜನ, ಇಲ್ಲ ಸರ್ಕಾರ ಇರಬೇಕಂತ ಹೇಳಿದವರು 43% ಜನ, ಏನೋ ಹೇಳೋದಂತ ಹೇಳಿದ್ರು 5% ಜನ. ಎಷ್ಟು ಭಾಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು ರವೀಂದ್ರ ರೇಷ್ಮೆ ಅವರೇ, ಬಹುತೇಕ ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಬಿಟ್ಟರೆ ಎಲ್ಲ ಕಡೆಗಳು ಕೂಡ UPA ಸರ್ಕಾರ ಹೋಗ್ಬೇಕಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಕಾರಣದಿಂದಾಗಿ
ಹಳೆ ಮೈಸೂರು ಭಾಗದ ಜನ ಇಲ್ಲ ಕಾಂಗ್ರೆಸ್ ಸರ್ಕಾರ ಮುಂದುವರಿಲಿ ಅನ್ನೋ ಭಾವನೆ ಇರ್ಬೋದಲ್ಲಿ. ಹೈದರಾಬಾದ್ ಕರ್ನಾಟಕ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ, ಮೊದಲು ಕಾರ್ಮಿಕ ಸಚಿವರಾಗೂ ಮತ್ತು ಈಗ ರೈಲ್ವೆ ಸಚಿವರಾಗಿ, ಅದೆಲ್ಲಕ್ಕಿಂತ ಮುಖ್ಯವಾಗಿ 370 ಆರ್ಟಿಕಲ್ 371G ಆ ಮಸೂದೆ ಪಾಸ್ ಮಾಡಿದ ಅವ್ರು ಕೊಟ್ಟಿರೋ ವಿಶೇಷ ಸ್ಥಾನಮಾನದಿಂದಾಗಿ ಅಲ್ಲಿನ UPA ಸರ್ಕಾರದ ಬಗ್ಗೆ ಒಂದು ಋಣಭಾವ ಕೂಡ ಬಂದಿರ್ಬೋದು ಅವ್ರಿಗೆ. ಇಲ್ಲ ಇರಲಿ, ಆ ಸರ್ಕಾರ ಮುಂದುವರಲಿ, ನಮಗಿನ್ನೂ ನಮ್ಮ ಬದುಕಿನ್ನೂ ಉತ್ತಮಗೊಳ್ಳುತ್ತೆ ಅನ್ನೋ ಭಾವನೆಯಲ್ಲಿ ಮೂಡಿರ್ಬೋದು. ಅವೆರಡು ಕಾರಣದಿಂದ ಇವೆರಡು ಪ್ರದೇಶಗಳಲ್ಲಿ ಸ್ವಲ್ಪ ಕಾಂಗ್ರೆಸ್ ಪರವಾದ ಮತ್ತು UPA ಪರವಾದ ಭಾವನೆ ಇರ್ಬೋದು. ಸಿಟಿ ರವಿ ಎರಡು ಭಾಗಗಳನ್ನು ಹೊರತುಪಡಿಸ್ತಾರೆ. ಬಹುತೇಕ ಕಡೆ ಸರ್ಕಾರ ಹೋಗ್ಬೇಕಂತ ಹೇಳಿದ್ದಾರೆ. ಬಟ್ ಎರಡು ಲೋಕಲ್ ಫ್ಯಾಕ್ಟರ್ ಅಂತ ಹೇಳಿದ್ವಿ, ಅಂದರೆ ಸ್ಥಳೀಯ ಒಂದು ಮಲ್ಲಿಕಾರ್ಜುನ್ ಖರ್ಗೆ 371J, ಹಾಗೆ ಸಿದ್ದರಾಮಯ್ಯ ಹಳೆ ಮೈಸೂರು ಭಾಗ, ಈ ಎರಡು ಪ್ರಶ್ನೆಗಳು ಅಡಕಾಗಿರೋದ್ರಿಂದ ಆ ಸರ್ಕಾರ ಉಳಿಬೇಕಂತ ಹೇಳ್ತಾ ಇದ್ದಾರೆ. ನೀವು ಓವರ್ ಆಲ್ 70% ಜನ, ರಾಜ್ಯದ ಜನ ಹೋಗಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ರೀಜನಲ್ ಇಂಪ್ಲೂಯೆನ್ಸು ಇದ್ದೇ ಇರುತ್ತೆ. ಆದರೆ ಓವರ್ ಆಲ್ ಇರುವಂಥ ಒಟ್ಟು ಸ್ಥಿತಿ ಏನು ರಾಜ್ಯದ್ದು ಅನ್ನೋಂತಂದರೆ ಕೇಂದ್ರದ UPA ಸರ್ಕಾರ ಹೋಗಬೇಕು ಅನ್ನೋಂಥದ್ದು ಜನರ ಒಂದು ಯೂನಿಟ್ ಆಗಿ ತಗೊಂಡಾಗ. ಹಾಂ, ನೀವೀಗ ನೀವು 6 ಭಾಗ ಮಾಡಿದ್ದೀರಿ, 6ರಲ್ಲಿ 4 ಭಾಗ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಒಂದು ಅದಕ್ಕೆ ಹಾಗಾಗಿ ಸೆಕೆಂಡ್ ಮತ್ತು ಆ ಪರ್ಸೆಂಟೇಜ್ ನೀವು ನೋಡಿ, ಬೆಂಗಳೂರಿನಲ್ಲಿ 61%, 57% ಮುಂಬೈ ಕರ್ನಾಟಕದಲ್ಲಿ, 64% ಮಧ್ಯ ಕರ್ನಾಟಕದಲ್ಲಿ ಹೋಗಬೇಕು ಅನ್ನುವಂಥ ಪರ್ಸೆಂಟೇಜ್ ಇರುವಂಥದ್ದು. ಹಾಗಾಗಿ ನಿಮಗೆ ಇವನ್ನೆಲ್ಲ ಕರಾವಳಿ ಭಾಗದಲ್ಲಿ 52%, ಇದನ್ನೆಲ್ಲವನ್ನೂ ಲೆಕ್ಕ ಹಾಕಿದಾಗ ಒಟ್ಟು 70% ಭಾಗ ಜನ ಹೋಗಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಸ್ವಲ್ಪ ಒಂದು ಕರೆಕ್ಷನ್ ಕೊಡಬೇಕು. ನಾನು ಬೇರೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡ್ತಿದ್ದೀನಿ. 50 + 55% ಮಾತಾಡಿರೋರು ಹಳೆ ಮೈಸೂರು ಮತ್ತು ಹೈದರಾಬಾದ್ ಅವರು. ನಾವು ನಮ್ಮ ರಾಜ್ಯದ ಲೋಕಸಭಾ ಕ್ಷೇತ್ರಗಳನ್ನ ತಗೊಂಡ್ರೆ ಸುಮಾರು 13 ಕ್ಷೇತ್ರಗಳು, 50% ಕ್ಷೇತ್ರಗಳು ಈ ಸರ್ಕಾರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಅಂಕಿಅಂಶದ ಮೂಲಕ. ಆದರೆ ನಾನು ಇಲ್ಲಿ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಇವರು 70% ರಾಜ್ಯದ ಜನತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಕನ್ವರ್ಟ್ ಆಗಲ್ಲ. ಇದು 50% ಮತ್ತು 55%. ಹಳೆ ಮೈಸೂರಲ್ಲಿ ಸುಮಾರು 8 ಕ್ಷೇತ್ರಗಳು, ಹೈದರಾಬಾದ್ ಕ್ಷೇತ್ರಕ್ಕೆ ಸುಮಾರು 5 ಕ್ಷೇತ್ರಗಳಿದ್ದಾವೆ. ಒಟ್ಟು 13 ಕ್ಷೇತ್ರಗಳಲ್ಲಿ. ಹಾಗಾಗಿ ಇದು ರಾಜ್ಯದ ಇದಲ್ಲ. ಅನದರ್ ಪಾಯಿಂಟ್ ಏನು ಅಂದರೆ, ಈ ಒಂದು UPA ಸರ್ಕಾರ ಹೋಗಬೇಕು ಅನ್ನೋದ್ರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಎಸ್, 60% or 70% ದೇ ಕ್ಯಾನ್ ಕ್ಲೈಮ್. ಈ ಹೋಗಬೇಕು ಅನ್ನುವರು ಆಯ್ಕೆ ಮಾಡೋದು ಯಾರನ್ನ ಅನ್ನೋದು ಇಂಪಾರ್ಟೆಂಟ್. ಅದು ಮುಂದಿನ ಪ್ರಶ್ನೆ. ಸಣ್ಣ ರಿಯಾಕ್ಷನ್ ವಿಶ್ವೇಶ್ವರ ಭಟ್ರೆ, ಇಲ್ಲಿ ನೋಡ್ತಾ ಇದ್ದೀವಿ 2 ಭಾಗದಲ್ಲಿ ಸರ್ಕಾರ ಇರಬೇಕಂತ ಹೇಳ್ತಾ ಇದ್ದಾರೆ, ಇನ್ನು 4 ಭಾಗದಲ್ಲಿ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಇದು ಇಂಪ್ಲಿಕೇಟ್ಸ್ ಆನ್ ದಿ ಸೀಟ್ಸ್ ಅಂತ ಬರುತ್ತಾ ಅಂತ ಇಲ್ಲಿ ನಾವು ಇದಕ್ಕಿಂತ ಪೂರ್ವದಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂತಂದ್ರೆ, ಇದು ಲೋಕಲ್ ಫ್ಯಾಕ್ಟರಲ್ಲಿ ಏನಾದರೂ ವರ್ಕ್ ಆಗುತ್ತಾ ಅಥವಾ ರಾಜ್ಯ ಸರ್ಕಾರದ ಸಂಗತಿಗಳು ಏನಾದರೂ ವರ್ಕ್ ಆಗುತ್ತಾ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಬಟ್ ಇಲ್ಲಿ ಈ ಪ್ರಶ್ನೆಯನ್ನು ಕೇಳಿರುವಂಥ ನೆಲೆಯೇ ಬೇರೆ. ಇದು ಇಲ್ಲಿ ಕೇಳಿರುವಂಥದ್ದು ಕೇಂದ್ರ ಸರ್ಕಾರ ಅಂದರೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇರಬೇಕಾ ಅಥವಾ ಹೋಗಬೇಕಾ ಅಂತ. ಇದರಲ್ಲಿ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ ಅಂತ. ಇಲ್ಲಿ 2 ಪ್ರಾಂತವನ್ನು ಬಿಟ್ಟರೆ ಉಳಿದ ಎಲ್ಲ ಪ್ರಾಂತಗಳಲ್ಲೂ ಕೂಡ ನಿಚ್ಚಳವಾಗಿ ಹೇಳಿರುವಂಥದ್ದು ಏನು ಅಂತಂದ್ರೆ ಹೋಗಬೇಕು. ಬಟ್ ಆದ್ರೆ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂದ್ರೆ ಹೋಗಬಾರ್ದು ಅಂತ ಹೇಳಿದಾರೆ ಅಂದ್ರೆ ಸ್ಥಳೀಯ ವಿಷಯಗಳು ಇಲ್ಲಿ ಪ್ರಸ್ತಾಪ, ಸ್ಥಳೀಯ ನಾಯಕರು, ಸ್ಥಳೀಯ ವಿಚಾರಗಳು ಇಲ್ಲಿ ಹೆಚ್ಚು ಪ್ರಭಾವ ಬೀರಿದೆ ಅಂತೇಳಿ ನನಗೆ ಅನಿಸಲ್ಲ ಅಂತ ಇದು. ಯಾಕೆಂತಂದ್ರೆ ಇಲ್ಲಿ ನೇರವಾಗಿ ಕೇಳದಂಥ ಪ್ರಶ್ನೆ ಇದು. ಇದರಲ್ಲಿ ಹೀಗಾಗಿ ನಿಮಗೆ ರಾಜ್ಯ ಸರ್ಕಾರದ ಯಾವುದೇ ಸಂಗತಿಗಳಾಗಲಿ ಅಥವಾ ಲೋಕಲ್ ಫ್ಯಾಕ್ಟರ್ ಆಗಲಿ ವರ್ಕ್ ಆಗಿದೆ ಅಂತೇಳಿ ಅನಿಸಲ್ಲ ಅಂತ. ನೀವು ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಮನಮೋಹನ್ ಸಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಆ ಸರ್ಕಾರ ಇರಬೇಕಾ ಅಥವಾ ಹೋಗ್ಬೇಕಾ ಅಂತ. ಇಲ್ಲಿ ಲೋಕಲ್ ಫ್ಯಾಕ್ಟರ್ ಬರುವಂತ ಪ್ರಶ್ನೆನೇ ಇಲ್ಲ ಅಂತ. ಹೀಗಾಗಿ ಇಲ್ಲಿ ಹೋಗಬೇಕು ಅಂತ ಹೇಳಿದಿರುವಂತ ಜಾಸ್ತಿ. ಸುಮಾರು 15 ವರ್ಷಗಳ ಕಾಲ ಬಿಜೆಪಿ ಭದ್ರಕೋಟೆ ಅನ್ಸ್ಕೊಂಡಿದ್ದ ಈ ಕರಾವಳಿ ಕರ್ನಾಟಕದಲ್ಲಿ ಡಿಫರೆನ್ಸ್ ಇಸ್ ಓನ್ಲಿ 52%, 43%. ತುಂಬಾ ಇರಬಹುದು, ಮಾರ್ಜಿನ್ ಕಡಿಮೆ ಇರಬಹುದು. ಬಿಜೆಪಿ ಇಸ್ ಲೂಸಿಂಗ್. ಬಿಜೆಪಿ ಭದ್ರಕೋಟೆ ಶಿಥಿಲಗೊಳ್ತಾ ಇದೆ. ಮೈಸೂರಿನಲ್ಲಿ ಅಂತ ವೋಟು ನೋಡಿ ನಮಗೆ. ನಾವು ಸೀಟ್ ಗೆದ್ದಾಗಲೂ ಕೂಡ ಕಮಿಟೆಡ್ ವೋಟರ್ಸ್ ಕಾಂಗ್ರೆಸ್ಸಿಗೂ ಇದ್ದಾರೆ, ಕಮಿಟೆಡ್ ವೋಟರ್ಸ್ ಬಿಜೆಪಿಗೂ ಇದ್ದಾರೆ. ಶಂಕರ್ ರಿಯಾಕ್ಷನ್ ತೊಳ್ತೀನಿ. ಒಂದು ಬಹಳ ನೇರವಾದ ಪ್ರಶ್ನೆ, ಕೇಂದ್ರದಲ್ಲಿ UPA ಸರ್ಕಾರ ಇರಬೇಕಾ ಹೋಗ್ಬೇಕಾ ಅನ್ನುವಂಥ 4 ಭಾಗದಲ್ಲಿ ಉತ್ತರ ಬಂದ್ರೆ 2 ಭಾಗದಲ್ಲಿ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಅಂಶಗಳು ಇಲ್ಲಿ ಬೇಡ ಅಂತ ಬಂತು ಅನ್ನೋಂಥ ಪ್ರಶ್ನೆ ಇಲ್ಲ. ಇದು UPA ಸರ್ಕಾರಕ್ಕೆ ಸೀಮಿತವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ವಿಶ್ವೇಶ್ವರ ಭಟ್ರು ಹೇಳಿದಾಗೆ ತಕ್ಷಣದಲ್ಲಿ ಆ ರೀತಿಯ ಪ್ರತಿಕ್ರಿಯೆ ಕೊಟ್ಟಿರ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರ್ತದೆ, UPA ಸರ್ಕಾರ ಬೇಡ ಅಂದ್ರೆ ಯಾರು ಬೇಕು ಅಂತ ಪ್ರಶ್ನೆ ಅಂದಾಗ ಅದಕ್ಕೆ ಈ ಉತ್ತರ ಮತ್ತೆ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಆ ಪ್ರಶ್ನೆ ಮುಂದೆ ಹೇಳುತ್ತೆ. ಬಹುತೇಕ ಆ ಅಂಶಕ್ಕೂ ಕೂಡ ನಮಗೆ ಅಷ್ಟು ಉತ್ತರ ಸಿಗುತ್ತೆ. ಇನ್ನೂ ಅನೇಕ ಪ್ರಶ್ನೆಗಳಿವೆ. ನಾನು ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.